ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರ್ಲಿ ನಾನ್ ವೆಜ್ ಇರ್ಲಿ ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ. ಗ್ರೇಟ್. ಸ್ವರ್ಣಗೌರಿ ಕಂಪನಿಯ ಕುರಿತು ಮಾಹಿತಿ ನೀಡಲು ಗುಲ್ಬರ್ಗದಲ್ಲಿ ಲೀಡರ್ಸ್ ಮೀಟಿಂಗ್ ನಡೀತಾ ಇದೆ. ಇಂದು ಅತಿ ಪ್ರಖ್ಯಾತರಾಗಿರ್ತಕ್ಕಂತಹ ಒಂದು ಕಂಪನಿಯ ಸಿಇಒ ಪ್ರಖ್ಯಾತರವರು ಕೂಡ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ. ಬೆಂಗಳೂರಿನ ನಂಜುಂಡೇಗೌಡರು, ಕೋಲಾರದ ನಂಜುಂಡೇಗೌಡರು ಉಪಾಧ್ಯಕ್ಷರಾಗಿದ್ದಾರೆ ಎಂದು ಸ್ವರ್ಣಗೌರಿ ಕಂಪನಿಗೆ ಅವರು ಕೂಡ ಗುಲ್ಬರ್ಗದ ಈ ಒಂದು ಲೀಡರ್ಸ್ ಮೀಟಿಂಗ್ ನಲ್ಲಿ ಭಾಗವಹಿಸಿ ಸುವರ್ಣಗೌರಿ ಕಂಪನಿ ಯೋಜನೆ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನ ಇವತ್ತು ನೀಡಲಿದ್ದಾರೆ. ಸ್ನೇಹಿತರೆ, ಟಿಕೆಟ್ ಬುಕ್ ಮಾಡಿದ್ರು ಇನ್ನೂ ಪೆಂಡಿಂಗ್ ಆಗಿದೆ, ಹೋಗಕ್ಕಾಗಿಲ್ಲ, ಅವಕಾಶ ಸಿಗಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ಅದಕ್ಕಿಂತ ಹೆಚ್ಚಿಗೆ ನಿಮ್ಮಂಥವರ ಸ್ನೇಹ ಸಂಬಂಧ, ನಿಮ್ಮ ಮುಖ ಪರಿಚಯ ಮಾಡೋದಿಲ್ಲ, ಇದು ಅದ್ಭುತ. ಈ ಅದ್ಭುತಕ್ಕೆ ಕಾರಣಕರ್ತಂತ ನಮ್ಮ ತಂದೆಯವರು ನಾವು ಯಾವತ್ತೂ ಮರಿಬಾರ್ದು. ಜನ್ಮ ಕೊಟ್ಟರು ತಾಯಿ ತಂದೆ ಇಬ್ಬರು, ಕಣ್ಣಿಗೆ ಕಾಣೋ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು, ಅವರೇ ಸೂರ್ಯ ಚಂದ್ರರು. ತಾಯಿ ತಂದೆ ಇಬ್ಬರು, ಕಣ್ಣಿಗೆ ಕಾಣೋ ದೇವರು, ನಮ್ಮ ಬಾಳಿನ ಆಕಾಶದಲ್ಲಿ ಇವರೇ ಸೂರ್ಯ ಚಂದ್ರರು, ಇವರೇ ಸೂರ್ಯ ಚಂದ್ರರು. ಯಾಕೆ ಅವಕಾಶ ಮಾಡಿಕೊಡ್ತಾರಲ್ಲ ನಮ್ಮ ಸಂಸ್ಥೆಯ ಅಧ್ಯಕ್ಷರು, ಉಪಾಧ್ಯಕ್ಷರು, ನಮ್ಮ ಸಿಇಒ ಸಾಹೇಬರು, ಇವರು ಸಹ ನಮ್ಮ ದೇವರುಗಳೇ. ಜನ್ಮ ಕೊಟ್ಟರು ಅಪ್ಪ ಅಮ್ಮ, ಬದುಕಲು ದಾರಿ ತೋರಿಸಿಕೊಟ್ಟರು ಸ್ವರ್ಣಗೌರಿ ಅಮ್ಮ. ಜನ್ಮ ಕೊಟ್ಟರು ಅಪ್ಪ ಅಮ್ಮ, ಬದುಕಲು ದಾರಿ ತೋರಿಸಿಕೊಟ್ಟರು ಸ್ವರ್ಣಗೌರಿ ಅಮ್ಮ. ಅದನ್ನು ಬೆಳೆಸಲಿಕ್ಕೆ ನಿಂತಿದ್ದಾರೆ ಸಜ್ಜಾಗಿ ನಮ್ಮ ನಂಜುಂಡಯ್ಯ ಪ್ರಿಯ ಮೇಡಮ್ ಹಾಗೂ ನಮ್ಮ ಪ್ರಖ್ಯಾತ ಸಾಹೇಬರು. ಇಂಥವರ ಸಮ್ಮುಖದಲ್ಲಿ ನೀವು ಆಶ್ಚರ್ಯ ಪಡ್ತಾ ಇದ್ದೀರಿ. ನಾನು ಏನಂತ, ನನ್ನ ವೇಷ, ನನ್ನ ಭಾಷೆ, ನನ್ನ ಬಟ್ಟೆ, ನನ್ನ ಬದಲಾವಣೆ ನಿಜವಾಗ್ಲೂ ಆ ಸಂಸ್ಥೆಗೆ ನಾನು ಚಿರಋಣಿ. ನಾನು ಹೊಲದಲ್ಲಿ ಉಳುಮೆ ಮಾಡಬೇಕು, ರೈತ ನಮ್ಗ SSLC ಪಾಸು, PUC ಫೈಲು. ನಮ್ಮನ್ನ ಯಾರು ಗುಡ್ಸೋದಿಲ್ಲ ಕೆಲಸ. ಅಂದ್ರೆ ಒಂದು ರೆಮಿಟೆಡ್ ಫ್ಯಾಮಿಲಿ ನಮ್ದು, ರೆಸ್ಪೆಕ್ಟೆಡ್ ಫ್ಯಾಮಿಲಿ. ಯಾಕಂದ್ರೆ ನಾರಾಯಣಗೌಡರು ಅಂದ್ರೆ ತಾಲೂಕು ಮಟ್ಟದಲ್ಲಿ ಹೆಸರು ಮಾಡ್ತಿದ್ದ ನಮ್ಮ ತಂದೆಯವರು. ಅಂತವರಿಗೆ 7 ಜನ ಮಕ್ಕಳು. ನಾವು 7 ಜನದಲ್ಲಿ ಮೊದಲನೇ ಒಂದು ನಾನೇ ನತದೃಷ್ಟ. ಇಲ್ಲ ನತದೃಷ್ಟ ನಾನು, ಯಾಕಂದ್ರೆ ನನ್ನಿಂದ ಹೊಡಬಾರ್ದು ಹಿಂಸೆ ಪಟ್ಟರು ಎಲ್ಲರೂ ಸಹ. ಆದ್ರೆ ಕುಟುಂಬ ನನ್ನ ಹಿಂದ್ಗಡೆ ನಿಂತ್ಕೊಂಡು ಯಾವತ್ತು ಸೂರ್ಯ ಚಂದ್ರರು ಕಂಡುಬಿಡ್ತಾರೋ ಆ ತರ ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಮ್ಮಂದರು, ನನ್ನ ತಂಗಿರು ಎಲ್ಲ ಕಾಯ್ತದ್ರು. ನಮ್ಮ ಈ ಮನುಷ್ಯ ಯಾವಾಗ ಸರೋಗ್ತಾನು ಅಂತ. ಯಾಕಂದ್ರೆ ನಾನು ಯಾರ ಮಾತು ಕೇಳಲ್ಲ, ಡಿಕ್ಟೇಟರ್. ನಾನು ಮಾಡಿದ್ದೆ ಸರಿ, ನೀವು ಇವನ್ ಕೇಳಬೇಕು. ರಾಜಧಾನಿಯಿಂದ ದೆಹಲಿಯಿಂದ ದೇವಗಿರಿಗೆ, ದೆಹಲಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಅಂತ ಮನುಷ್ಯ ನಾನು ಯಾರ ಮಾತು ಕೇಳಲ್ಲ. ನಾನು ಇದುವರೆಗೂ ಭಯ ಪಟ್ಟಿರೋದು ನಮ್ಮ ತಂದೆಗೆ, ದೇವರಿಗೆ ಮಾತ್ರ. ಯಾರಿಗೂ ಸೆಲ್ಯೂಟ್ ಹೊಡೆದಿಲ್ಲ, ಇನ್ನು ಹೊಡೆಯೋದಿಲ್ಲ, ಇನ್ನು ಹೊಡೆಯೋ ಅವಶ್ಯಕತೆ ಇಲ್ಲ. ಅಸಲ್ ಹೊಡೆದ್ರೆ ಹೊಡಿಬೇಕಾಗಿ ಸುದ್ದಿಯ ಯಾರಿಗೂ ಹೊಡೆದಿಲ್ಲ. ನಾನು ರಾಜಕಾರಣಿಗೂ ಸೆಲ್ಯೂಟ್ ಇರಲ್ಲ, IAS ಆಫೀಸರ್ ಬಿಡಲ್ಲ. ನಮ್ಮ ಮನೇಲಿ IPS ಆಫೀಸರ್ಗಳಿದ್ದಾರೆ, ಈಗಲೂ ಲಂಚ ಸಾಹೇಬ್ರಿರಲ್ಲ, ನಾನು ಬಾಮ ಇಲ್ಲ. ಆದ್ರೂ ನಾನು ಯಾರ ಹತ್ರ ಹೋಗಲ್ಲ, ನಾನು ಹೇಳ್ಕೊಳ್ಳೋದಿಲ್ಲ. ಆ ತರ ಫ್ಯಾಮಿಲಿಯಿಂದ ನಾನು ಬೆಳೆದು ಬಂದ್ರು ಕೂಡ ನಂದೇ ಆದ ಒಂದು ಇದನ್ನು ಮಾಡಕ್ ಹೋಗಿ ನಾನು 2019 ಕೋಟ್ಯಾಧಿಪತಿ. ನಮ್ಮ ತಂದೆಯವರೇ ಶ್ರೀಮಂತರು, 40 ಎಕರೆ ಜಮೀನ್ದಾರರು, ಊರಿನಲ್ಲಿ ಗೌಡರ ಫ್ಯಾಮಿಲಿ ನಮ್ದು. ನಾನು 7 ಜನದಲ್ಲಿ ನಾನು ದೊಡ್ಡವನೇ ಆಗೋಗುತ್ತೆ, ಜವಾಬ್ದಾರಿ ನಾನು ಬಿಟ್ಕೊಟ್ರು. ನನ್ನ ಮೊದಲೇ ಜವಾಬ್ದಾರಿ ಬಿಟ್ಟಿದ್ರು. ನಾನು ಹಣಕಾಸಿನ ವಿಷಯದಲ್ಲಿ ತುಂಬಾ ಸ್ಥಿತಿವಂತ. ನೋಡಿ ಸ್ನೇಹಿತರೆ, ನೀವು ನಮಗೆ ಬಿಟ್ಟರೆ ಬಿಡಿ, ಮೈಸೂರು ಮಹಾರಾಜರ ಮನೆಯಲ್ಲಿ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡ್ತಾರೆ. ನನ್ನ ಮನೆಯಲ್ಲಿ ತಟ್ಟೆ ಬಂದಿಲ್ಲ. ಆಗ ಬಿಟ್ರೆ ಅವ್ರ ಮನೆಯಲ್ಲಿ ಏನೇನು ಇತ್ತು 2019 ನಾನೇ ಒಂದು ಬ್ಯಾಂಕ್ ಮಾಡಿದೆ. 19 20 ಕೊರೋನಾ ಬಂತು. ಅಲ್ಲಿ ಹೋಗಿದ ಹಣ ತಿರುಗಿ ನೋಡಲೇ ಇಲ್ಲ. ಆ ಚಿನ್ನನೂ ಹೋಗ್ಬಿಡ್ತು, ಎಲ್ಲ ಹೋಯ್ತು. ಸ್ವರ್ಣಗೌರಿಗೆ ಬಂದೆ, ಒಂದೊಂದಾಗಿ ಕೊಡ್ತಾ ಬಂದ ನನಗೆ. 72 ಗಂಟೆಯಲ್ಲಿ ಮೊದಲನೇ ಕಾರ್ ಅಚೀವ್ಮೆಂಟ್ ಮಾಡ್ದೆ ನಾನು. 72 ಗಂಟೆ ಅಂದ್ರೆ ನಷ್ಟ ಮಾಡ್ಕೊಂಡೆ, ಹೇಳಿದ್ದನ್ನ ಕೇಳಿಸ್ಕೊಂಡೆ. ಅದಕ್ಕೆ ನಾವು ಹೇಳಿದ್ರು ಜೂಮ್ ಮೀಟಿಂಗ್ ಅಟೆಂಡ್ ಮಾಡಿ, ನಿಮ್ ಲೈಫ್ ಸ್ಟೈಲ್ ಚೇಂಜ್ ಆಗ್ತದೆ. ನೀವು ಕಾಟಾಚಾರಕ್ಕೆ ಬಂದ್ರೆ ಆಗೋದೇ ಇಲ್ಲ. ನೀವು ಕಿಟ್ಟ ಬಂದ್ರೆ ನೀವು ಸಕ್ಸಸ್ ಆಗಲ್ಲ. ಕಿಟ್ಟು ತಗೊಂಡ್ಬೇಕಾದ್ರೆ ನಾನು ಸಾಲ ಮಾಡ್ಕೊಂಡು ಹೋಗಿದ್ದೀನಿ. ಅಷ್ಟು ಪೂರ್ ಕಂಡೀಷನ್ ಇದ್ದು ನಾನು. ಊಟ ಬಟ್ಟೆ 2 ನಾವಲ್ಲ. ಯಾಕಂದ್ರೆ ಬಟ್ಟೆ ನಾನು ಸಾಯೋವರೆಗೂ ವಾಪಸ್ ಬಟ್ಟೆ ನನ್ನದಿದೆ. ಆ ಕಣ್ವ ಮಟ್ಟದ ತಗೊಂಡು ತುಂಬಿದ್ದೀನಿ. ಅವಾಗಲೇ ಇನ್ನೂ 30 ಲಕ್ಷ ಇನ್ವೆಸ್ಟ್ಮೆಂಟ್ ನಂದು ಅಲ್ಲೇ ಇದೆ. ನನ್ನ ಮೊಮ್ಮಗನ ಮದುವೆ ಮಾಡಿ ದುಡ್ಡಿಟ್ರು ಅಂತ ನಾನು ಅದಕ್ಕೆ ಆಲೋಚನೆ ಮಾಡಿದೆ. ಮಗನಿಗೆ ಮದುವೆನೇ ಮಾಡಿಲ್ಲ, ಮೊಮ್ಮಗನ ಹುಡ್ತಾನೆ, ಅವ್ರ ಮದುವೆ ಮಾಡೋಣಂತ 30 ಲಕ್ಷ ರೂಪಾಯಿ ಡೆಪಾಸಿಟ್ ಮಾಡಿ ಇಟ್ಟಿದ್ದೀನಿ. ಈಗ ಬರ್ತದೆ
ಆ ನಂಬಿಕೆ ನನಗಿದೆ. ಅಂಥವ್ರ ಜೊತೆ ನಾನು ಸೇರಿದ್ದೀನಿ. ಅವ್ರ ಅಂಥವ್ರು ನನಗೆ ಗೊತ್ತು. ಹೊರಗೆ ಕೊಡ್ತಕ್ಕಂಥವ್ರು ಯಾರಾದಿದ್ರೆ ಕೊಡುಗೈ ದಾನಿಗಳು ನಮ್ಮ ನಂಜುಂಡರಾಯ ಸರ್ ಅದಕ್ಕೆ 2 ಮಾತಿಲ್ಲದಲ್ಲಿ ಅವರು ತುಂಬಾ ಹತ್ತಿರದಿಂದ ಬಲ್ಲಿ ನಾನು ಜೊತೆಲಿ ಮಲಗಿದ್ದು. ನಾವು ಅವರ ಒಂದು ರೂಮಲ್ಲಿ ಮಲಗಿದ್ರೆ ಅದೇ ರೆಸಾರ್ಟಲ್ಲಿ ನಾನು ರೂಮಲ್ಲಿ ಮಲಗಿರ್ತಾ ಇದ್ದೆ. ನಾನು ಅವ್ರಿಗೆ ಸಲಹೆ ಕೊಡ್ತಾ ಇದ್ದೆ. ಅವಾಗ ಅವರು ಇಲ್ಲ ಬಿಡಿ ನೋಡ್ರೆ ಅಂತ ಹೇಳ್ತಾರೆ. ಯಾರು ಅವರಲ್ಲಿ ವಿಶ್ವಾಸ ಇದ್ರು ಅವರಿಗೆ ದ್ರೋಹ ಬಂದ್ರು. ಅವರು ಅಲ್ಲಿಂದ ತೊಂದರೆಗಳು ಅವ್ರಿಗೂ ಆಯ್ತು, ನನಗೂ ಆಯ್ತು, ಎಲ್ರಿಗೂ ಆಯ್ತು. 2019 ಕೋಟ್ಯಾಧಿಪತಿ, 2020 ಭಿಕ್ಷಾಧಿಪತಿ. ಈಗ ಸ್ವರ್ಣಗೌರಿ ಬಂದೆ ಕೇವಲ ಹೇಳ್ತಾ ಇದ್ರು ಒಂದು 6 ತಿಂಗಳು ವೆಯ್ಟ್ ಮಾಡಿದ್ರು. ಒಂದೇ ಒಂದು ತಿಂಗಳಲ್ಲಿ ನನ್ನ ಬದಲಾವಣೆ ಆಯ್ತು. 50,000 ಮೊದಲನೇ ಸಂಪಾದನೆ ಎತ್ಕೊಂತ ಮೊದಲನೇ ಸಂಪಾದನೆ 50,000. ಅದು ಮಗನ ಹೆಸರು ಬಿಸ್ನೆಸ್ ಮಾಡಿದೆ. ESI ಕಾರ್ಡ್ ಬರಲ್ಲ ಅಂತ ಹೇಳಿದ್ರು. ಅದ್ರ ಮಗನ ಹೆಸರು ಬಿಸ್ನೆಸ್ ಮಾಡಿದೆ. ಅಲ್ಲಿ 50,000 ಬಂತು. ಆಮೇಲೆ 2 ಹೆಣ್ಮಕ್ಳಿದ್ರು, ಅವ್ರ ಹೆಸರು ಬಿಸ್ನೆಸ್ ಮಾಡಿದೆ. 3 ಜನಕ್ಕೂ 3 ಕಾರ್ ಅಚೀವ್ಮೆಂಟ್ ಮಾಡಿದೆ. ಈಗ ಇದೇ ತಿಂಗಳಲ್ಲಿ 65 ಜನ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ. 65 ಜನ ಕಾಶಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಇಲ್ಲಿ ಬಂದ ಮೇಲೆ ಇನ್ನು 3 ಜನ ಆಗಿದ್ದಾರೆ. ಈಗ ಕಾಶಿ ಕರ್ಕೊಂಡು ಹೋಗಿ 4 ಜನ ಸೇರಿಸಿ ಸ್ಯಾಲರಿ ಅಚೀವ್ಮೆಂಟ್ ಮಾಡಿ ಆಗಿದ್ದಾರೆ. 25 ಜನಕ್ಕೆ ಸ್ಯಾಲರಿ ಅಚೀವ್ಮೆಂಟ್ ಮಾಡ್ತೀನಿ. 25 ಜನ ಕೇವಲ ನಾನು ತಗೊಳ್ಳೋದಲ್ಲ. ನಾನು ನಂಬಿ ಯಾರು ಬಂದಿದ್ದಾರೆ ಎಲ್ಲ ಮೈಗೆ ಸುಟ್ಕೊಂಡು ಬಂದರು. ಅವರು ಸ್ವರ್ಣಗೌರಿಗೆ ನಾನು ಸುಟ್ಕೊಂಡು ಬಂದರೆ ನಾನೆಲ್ಲ ವಾಸಿ ಮಾಡ್ಕೊಂಡೆ. ನಾನು ವಾಸಿ ಮಾಡ್ಕೊಂಡು ನನ್ನ ಮೈಗೆ ಅಂದವಾಗಿ ದಷ್ಟಪುಷ್ಟವಾಗಿದೆ. ಈಗ ಆ ದಷ್ಟಪುಷ್ಟ ಅವ್ರನ್ನ ಬರಲಿ ಅಂತ ನಾನು ಆಶಿಸ್ತಾ, ನನ್ನ ನಂಬ್ಕೊಂಡು ಯಾರು ಬಂದ್ರು, ಶ್ರವಣಬೆಳಗೊಳದಿಂದ ಯಾರು ಬಂದ್ರು, ನೆಲಮಂಗಲದಿಂದ ಯಾರು ಬಂದ್ರು, ಇನ್ನೊಂದು ಕಡೆಯಿಂದ ಯಾರು ಬಂದ್ರು, KGF ಇಂದ ಯಾರು ಬಂದ್ರು, ಅವ್ರಿಗೆಲ್ಲ ನಾನು ಸ್ಯಾಲರಿ ಅಚೀವ್ಮೆಂಟ್ ಮಾಡಿಸಿದ್ದೀನಿ. ಸ್ಯಾಲರಿ ಅಚೀವ್ಮೆಂಟ್ ಮಾಡಿಸಿದ್ದೀನಿ. ಇವಾಗ ಅವರು ನನ್ನ ಬಗ್ಗೆ ಮಾತಾಡ್ತಾರೆ. ನನ್ನ ಬಗ್ಗೆ ನಾನು ಚೆನ್ನಾಗಿರಲ್ಲ, ನನ್ನ ಮೇಲೆ ನಾನು ತಡ್ಕೊಳಕ್ಕಾಗಲ್ಲ. ಸಹಾಯ ಕೊಟ್ಟು ತಟ್ಟಿದ್ರೆ ಅದ್ರ ಮಜಾನೇ ಬೇರೆ ಇರ್ತದೆ. ಏನಂತೀರಾ ಅಲ್ವೇ? ಇವತ್ತು ನನ್ನ ಬಗ್ಗೆ ರಾಜ್ಯದಲ್ಲಿ, ಹೊರ ರಾಜ್ಯಗಳಲ್ಲಿ ಸ್ಟಾರ್ಟ್ ಆಗಿದೆ. ನಮ್ಮ ಸಾಹೇಬ್ರು ಹೇಳಿಗೆ ಇನ್ನು ಕೆಲವೇ ದಿನಗಳು ನಿಜನೇ ಅವ್ರು ಹೇಳಿದ್ರೆ ಸಿಗ, ಯಾಕಂದ್ರೆ ಎಲ್ಲ ಕಡೆ ಕರೀತಾರೆ. ಇವತ್ತು ಈ ಊರಲ್ಲಿ ಇರ್ತೀವಿ, ನಾಳೆ ಇನ್ನೊಂದು ಊರಲ್ಲಿ ಇರ್ತೀವಿ. ಅದು ವಿಶೇಷ ಇರಲಿ. ಎತ್ಕೊಂಡು ನಾನು ಕಲಬುರಗಿಗೆ ಬರ್ಬೇಕಾದ್ರೆ 700 ಕಿಲೋಮೀಟರ್ದ ಹುಡುಗಾಟವಿದೆಲ್ಲ. ನಾವು ಯಾವ ಸಂಬಂಧ ನಾನು ಸಾಹೇಬ್ರು ಯಾವಾಗಲೂ ನೋಡ್ತೀನಿ ಝೂಮ್ ಮೀಟಿಂಗ್ ಅಲ್ಲಿ. ಬಟ್ ಹೆಸರು ಓದ್ತೀನಿ, ಮಾತಾಡಕ್ಕಾಗಲ್ಲ ನೇರನೆಲ್ಲ ಅಲ್ವೇ? ಇಂಥ ಒಂದು ಅವಕಾಶಕ್ಕೆ ದಾರಿ ಮಾಡಿಕೊಂಡಂತ ನಮ್ಮ ಸಂಸ್ಥೆ ಸ್ವರ್ಣಗೌರಿ ಸಂಸ್ಥೆಗೆ ಅನಂತ ಧನ್ಯವಾದ ತಿಳಿಸಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹಿರಿಯ ಜೀವಗಳು ನನಗಿಂತ ಎಷ್ಟೋ ಸೀನಿಯರ್ ನೀವೆಲ್ಲ ಕೂತಿದ್ರ. ನಿಮ್ಮಂತವರ ಸಮ್ಮುಖದಲ್ಲಿ ನಾನು ಬಂದು ನಿಂತ್ಕೊಂಡು ಮಾತಾಡ್ತೀನಲ್ಲ, SLC ಪಾಸು PUC ಫೇಲ್ ಅಂತ ಹೇಳ್ತೀನಲ್ಲ, ವಿದ್ಯಾಭ್ಯಾಸ ಸರ್ಟಿಫಿಕೇಟ್ ಅದಷ್ಟೇ, ಯಾರಿಗೂ ಬೇಕಾಗಿಲ್ಲ. ಹೇಳ್ಬೇಕಂದ್ರೆ ಬದುಕೋದು ಕಲಿಬೇಕು. 150 ಕೋಟಿ ಜನಸಂಖ್ಯೆ ಭಾರತ ದೇಶದಲ್ಲಿ ಇರೋದು. ಎಷ್ಟು ಜನ PhD ಮಾಡಿದ್ದಾರೆ, ಎಷ್ಟು ಜನ MBBS ಮಾಡಿದ್ದಾರೆ, ಎಷ್ಟು ಜನ BA ಮಾಡಿದ್ದಾರೆ, ಪ್ರತಿಯೊಬ್ಬರು ಊಟ ಮಾಡ್ತಾರಲ್ಲ. ಇದು ನಮ್ಮ ಕಾನ್ಸೆಪ್ಟ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತ ಬಲ್ಲವನಿಗೆ ಜಗಳವಿಲ್ಲ. ಯಾವಾಗಲೂ ಅಷ್ಟೇ ಶಿಷ್ಯ ಗುರುನ್ ಮೀರಿಸಬೇಕು, ಶಿಷ್ಯ ಗುರುನ್ ಮೀರಿಸಬೇಕು, ಮಗ ತಂದೆನ ಮೀರಿಸಬೇಕು. ಆವಾಗಲೇ ತಂದೆಗೂ ಗುರುಗೂ ಆತ್ಮಶಾಂತಿ. ಅಂತ ಆತ್ಮಶಾಂತಿ ಇವತ್ತು ನನ್ನ ತಂದೆಗೆ ಕಲಬುರಗಿಯಲ್ಲಿ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ಆ ಶಾಂತಿ ಅವರು ಸಿಕ್ಕಿದೆ ಅನ್ಕೋತೀನಿ. ನಾನು ಸಿಕ್ಕಿದೆ ಅನ್ಕೋತೀನಿ. ಯಾವತ್ತೂ ನಾನು ಆ ಧೀಮಂತ ನನ್ನ ತಂದೆಗೆ ನಾನು ತಲೆಬಾಗ್ತೀನಿ. ಅಂತ ಒಂದು ದೇವರು ನಾನು ಕಂಡಿರೋ ದೇವರು, ಕಲ್ಲಿನ ದೇವರು ನೋಡಿದ್ದೀನಿ, ಇಲ್ಲ ಅಂತ ಹೇಳಿಲ್ಲ. ನಿಜವಾದ ದೇವರು ನಮ್ಮ ತಂದೆಯವರೇ. ನನಗೆ ಯಾರೇನೇ ಅನ್ಕೋಬಹುದು. ಯಾಕಂದ್ರೆ 10 ಮನೆ ಮಾಡಿದೆ ಕೋಲಾರಲ್ಲಿ, 15 ಎಕರೆ ಜಮೀನು ಮಾಡಿದೆ, 5 kg ಚಿನ್ನ ಮಾಡಿದೆ. ಒಂದು ದಿನ ನನ್ನ ಮಗನಿಗೆ ಮಾಡಿದಂತ ಕಂಪ್ಲೇಂಟ್ ಹೇಳಿದ ಅನ್ಕೊಂಡು ಯಾಕೆ ಮಾಡಿದೆ ಅಂತ ಕೇಳಲಿಲ್ಲ. ಯಾರವಾಗ ಹೇಳಿದ್ರೆ ಏನೇನು ಗೊತ್ತಾ, ಅವನೇನೋ ಮಾಡ್ತಾನಪ್ಪ, ಮಾಡಿ ನೋಡೋಣ. ನಾನು ಇರೋವರೆಗೂ ನಾನು ಸತ್ತ ಮೇಲೆ ಬುದ್ಧಿ ಬರೋದು ಅವನಿಗೆ, ಅವ್ರಿಗೆ ಬರೋಲ್ಲ ಅಂತ ಹೇಳಿದ. ಅದೇನು ಹೇಳಿದ್ರೆ ಗೊತ್ತಿಲ್ಲ. ಅವರ ಸತ್ತ 12 ದಿನದಲ್ಲಿ ನಮಸ್ಕಾರ ಹಾಕೊಂಡೆ. ಅಪ್ಪ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಕರ್ಕೊಂಡ್ಬಿಡು, ಈ ಜೀವನ ನನಗೆ ಸಾಕಾಗಿದೆ ಅಂತ ಹಾಕೊಂಡ್ ಬಂದೆ. ರಾತ್ರಿ 2 ಗಂಟೆ 5 ನಿಮಿಷ ಕನ್ಸಲ್ ಬಂದು ಹೇಳಿದ್ರು, ಹಲೋ 40 ಎಕರೆ ಜಮೀನು ಸಂಪಾದನೆ ಮಾಡಿದ್ದೀನಿ, ಸಾಯುವಂತ ಮಾತಾಡ್ತೀಯ, ಬದುಕಾಗಿ 1000 ದಾರಿ ಇದೆ, ಏನೋ ಒಂದು ಮಾಡು. ಏನಪ್ಪ ಮಾಡೋದು? ನನ್ನ ಹತ್ರ ಏನೂ ಇಲ್ಲ, ಏನು ಕಂಪ್ಲೀಟ್ ಕಳ್ಕೊಂಡ್ಬಿಟ್ಟಿದೆ. ನಮ್ಮ ಹೆಂಗಸರ ಕುತ್ತಿಗೆನಲ್ಲಿ ತಾಳಿ ಮಾತ್ರ ಉಳ್ಕೊಂಡಿತ್ತು. ಆ ಕುಟುಂಬನೂ ನನ್ನ ಜೊತೆ ನಿಂತು ನನ್ನ ಹೆಂಡತಿ ಮಕ್ಕಳಿಗೆ ನಾನು ಚಿರುಣಿ ಹಾಕಿ ಇಷ್ಟಪಡ್ತೀನಿ. ಯಾಕಂದ್ರೆ ಇವತ್ತು ಎಂತವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಮೊದಲು ನಾನು ಹೊರಗಡೆ ಹಾಕ್ಬೇಕಾಗಿತ್ತು. ನಾನು ಒಪ್ಕೊಂತೀನಿ. ಯಾಕಂದ್ರೆ ಸುಳ್ಳು ಹೇಳಲ್ಲ, ಕಳ್ತನ ಮಾಡಲ್ಲ, ಮೋಸ ಮಾಡಲ್ಲ, ಏನಿದೆ ಅದು ಹೇಳ್ತೀನಿ. ಅದಕ್ಕೆ ನಾನು ಸಕ್ಸಸ್ ಆಗಿರೋದು. ನೀವು ಸಕ್ಸಸ್ ಆಗ್ಬೇಕಾದ್ರೆ ಏನಿದೆ ಅದನ್ನ ಹೇಳಿ, ಒಂದು ಮಾತು ತಪ್ಪು ಹೇಳಬೇಡ್ರಿ. ನಮ್ಮ ಸ್ವರ್ಣಗೌರಿ ಅಂತ ಸಂಸ್ಥೆ ಇದೆ. ಈ ಸ್ವರ್ಣಗೌರಿ ಮಂದಿರದಲ್ಲಿ ಒಂದು ಮಾತು ಮಿಸ್ಟೇಕ್ ಮಾಡಬಹುದು. ನಾಳೆ ಬರೋದು ಇವತ್ತು ಬರ್ತದೆ ಅಂತ ಹೇಳಿ ನಾನು ಕನ್ಸ್ಕೊಂಡಿದ್ದೆ. ಸಾರ್ ಹೇಳಿದ್ರು 50 ಅಂತ. ನಾನು ಝೂಮ್ ಮೀಟಿಂಗ್ ಅಲ್ಲಿ ನೀವು ಕೇಳಿಸ್ಕೊಂಡಲ್ಲ, ನನ್ನ ಟೀಮ್ ಏನಿದೆ, ನಾನು ಸ್ವಂತ ದುಡ್ಡು ಕೊಟ್ಟು ಕರ್ಕೊಂಡು ಹೋಗ್ತೀನಿ ಕಾಶಿಗೆ ಅಂತ ಯಾಕಂದ್ರೆ ನಾನು ಸಂಪಾದನೆ ಮಾಡಿದ ದುಡ್ಡು ಅಂತ ಹೇಳಿದ್ರೆ ಮೂರು ದಿವಸ ಸಾಹೇಬ್ರು ಅನೌನ್ಸ್ ಮಾಡಿದ್ರು, ಇಲ್ಲ ಕಾಶಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ. ಕನಸ್ಕೊಂಡ ನಾವು ಒಳ್ಳೆಯದನ್ನು ಮಾತಾಡಬೇಕು,
ಪಾಸಿಟಿವ್ ಮಾತಾಡಬೇಕು. ಹಿಂದೆ ಆಗೋಗಿದೆ. ಸಾರಿಗೆ 82 ವರ್ಷ ವಯಸ್ಸಾಗಿದೆ, ನಿಮ್ಗೆ 65 ವರ್ಷ ವಯಸ್ಸಾಗಿದೆ, ನನಗೆ 63 ಆಗಿದೆ. ಬಿಡಿ ಹಿಂದಕ್ಕೆ ಇರೋದು. ಮುಂದೆ ಏನಾಗ್ತದೆ ನೋಡಿ. ಗುರಿ ಯಾವತ್ತು ಮುಂದೆ ಇರಬೇಕು. ಗುರು ನೆನೆಸ್ಕೋಬೇಕು. ಗುರುವಿನ ನೆನೆದರೆ ಗುರುವಿಗೆ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಪ್ರತಿಯೊಂದಕ್ಕೂ ಒಬ್ಬ ಗುರು ಬೇಕು. ನಮ್ಮ ಸ್ವರ್ಣಗೌರಿಗೂ ಒಬ್ಬ ಗುರು ನಮ್ಮ ಪ್ರಕಾಶ್ ಸರ್. ವಯಸ್ಸಿನ ಅಂತರ ಅಲ್ಲ ಅದು, ವಯಸ್ಸಿನ ಅಂತರ ಅಲ್ಲ, ಕಲಿಕೆ. ಅವ್ರ ಕಲ್ತಿರೋ ನಾವು ಕಲಿಯಕ್ಕಾಗಲ್ಲ. ಅವ್ರು ಸೆಕೆಂಡ್ ಅಲ್ಲಿ ಬುಕ್ಕಲ್ಲಿ ಬರ್ಕೊಡ್ತಾರೆ. ಈಗ ಮಾಡಿದ್ರೆ ಈಗಾಗುತ್ತಿಲ್ಲ. ನಾವು ಬರೆಯಕ್ಕಾಗ್ತದ? ನಾವು ಬರೆಯೋದವ್ರು ಆಗ್ಬೇಕು. ನಾವು ಆಗ್ಬೇಕು. ಏನ್ ಮಾಡ್ಬೇಕು? ಅವ್ರು ಹೇಳಿದ್ರೆ ಕೇಳಬೇಕು. ಇಂಥ ಒಂದು ಸಂಸ್ಥೆನಲ್ಲಿ ನಾವೆಲ್ಲ ಸೇರ್ಕೊಂಡಿಲ್ಲ. ನಾವೆಲ್ಲ ನಿಜವಾಗಲೂ ಸ್ವರ್ಣಗೌರಿಯ ಹೆಮ್ಮೆಯ ಪುತ್ರರೇ. ಹೆಮ್ಮೆಯ ಪುತ್ರ ಇದೆ, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಇಂಥ ಒಂದು ಅವಕಾಶ ಅಂತ ಕೊಟ್ಟಂತಹ ಸಂಸ್ಥೆಗೆ ನಾವೆಲ್ಲ ತಲೆಬಾಗಿ ಕೆಲಸ ಮಾಡೋಣ. ನಮಗೆ ಸ್ಯಾಲರಿ ಅಲ್ಲ, ನಾವು ಕನಸ್ಕೊಂಡಿಲ್ಲ ಅಂತ ಅವಕಾಶ ಸಿಗುತ್ತೆ. ಈ ಒಂದೇ ತಿಂಗಳಲ್ಲಿ 2 ಕಾರ್ ಅಚೀವ್ಮೆಂಟ್ ಮಾಡಿದ್ದೀನಿ, 25 ಜನಕ್ಕೆ ಸ್ಯಾಲರಿ ಕೊಡಿಸಿದ್ದೀನಿ. ಇನ್ನೂ ಬೆಳವಣಿಗೆ 3 ದಿವಸದಲ್ಲಿ ಏನಾಗುತ್ತೆ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಬರ್ತಾ ಇದ್ದಾವೆ. ನಾನು 4 ಜನ ಸ್ಯಾಲರಿ ಅಂದ್ರೆ ಹೆಣ್ಮಕ್ಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ಹೆಣ್ಮಕ್ಳು ಅವರವ್ರ ಕೆಲಸ ಮಾಡ್ತಾ ಇದ್ದಾರೆ. ಜವಾಬ್ದಾರಿಗಳನ್ನು ಕೊಡಿ ಅವರಿಗೆ. ಯಾವಾಗಲೂ ಅಷ್ಟೇ ಕಮಾಂಡರ್ ಒಬ್ಬರೇ ಇರ್ತಾರೆ. ಸೈನಿಕರು ಅಂತಂದ್ರೆ 21,800 ಜನಕ್ಕೆ ಒಬ್ಬ ಕಮಾಂಡರ್ ಸೈನಿಕರಿಗೆ. ಆ ಥರ ನಾವು ಕಮಾಂಡರ್ ಆಗಬೇಕು. ನಮ್ಮ ಪ್ರಕಾಶ್ ಹತ್ರ ನಾವು ರೆಡಿ ಆಗಬೇಕು. ನಾವೆಲ್ಲರಿಗೂ ಹೇಳೋರಾಗಬೇಕು. ಯಾವಾಗಲೂ ಪ್ರಕಾಶ್ ಸರ್ ಅಬ್ದುಲ್ ಸರ್ ಬಂದು ಹೇಳಕ್ಕಾಗಲ್ಲ. ನಾವೆಲ್ಲರೂ ಕಲಿತ್ರೆ ಬೆಳಿಗ್ಗೆ ನಮ್ಮ ಹಿಂದೆ ಇದೆ. ನಾವು ಕಲಿಯೋದ್ರಿಂದ ಈ ಗಳಿಸ್ಬೋದು. ಹಣ ಒಂದೇ ಅಲ್ಲ, ಗುಣನೂ ಬೆಳೆಸ್ಕೋಬಹುದು. ಯಾಕಂದ್ರೆ ನಾನೇ ನಿಮ್ಗೆಲ್ಲ ಮಾಡಲ್ಲ. ಯಾಕೆ ಬಂದೆ, ಯಾಕಾದೆ, ಏನಾಗಿದ್ದೀನಿ, ನಿಮ್ ಕಣ್ಣಲ್ಲಿ ಹೇಳಿದ್ದೀನಿ ಪಿಕ್ಚರ್. ಅದ್ರ ಎರಡು ಮಾತಿಲ್ಲ. ಬೇರೆಯವರು ಅದ್ರ ಕಟ್ಕತೆ ಇರ್ಬೋದು ಅಲ್ವೇ. ಇದು ಯಾವುದೇ ಮಾಡಲ್ಲ. ಕಂಪನಿಯ ನನಗೆ ಎಕ್ಸ್ಟ್ರಾ ಕೊಡಲ್ಲ, ನಾನು ಕೇಳೋದು ಇಲ್ಲ. ನಾನು ಕಂಪನಿ ಬಂದಾಗ ಮುಂದೆ ಒಂದು ಪ್ರಶ್ನೆ ಮಾರ್ಕ್ ಹಾಕಿಲ್ಲ. ಯಾಕಂದ್ರೆ ಪ್ರಶ್ನೆ ಪತ್ರಿಕೆ ಅಲ್ಲಿದೆ, ಉತ್ತರ ನಾವು ಕೊಡೋಣ. ಗೊತ್ತಿಲ್ಲದೆ ಕೇಳ್ತಾರೆ ನಾನು ಅಲ್ವೇ. ಆ ಝೂಮ್ ಮೀಟಿಂಗ್ಗೆ ನಿಮಗೆ ಉತ್ತರ ಪತ್ರಿಕೆ, ಅದು ಪ್ರಶ್ನೆ ಪತ್ರಿಕೆ ಅಲ್ಲ. ಝೂಮ್ ಮೀಟಿಂಗು ಉತ್ತರ ಪತ್ರಿಕೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ನಾವು ಬರೀಬೇಕು, ಓದ್ಬೇಕು. ಓದ್ದೆ ಫ್ರೀಯಾಗಿ ಸಿಗ್ತದೆ ಯಾವ್ದು ಅಂದ್ರೆ ಝೂಮ್ ಮೀಟಿಂಗ್ ಅಂತ ಒಂದು ಕೇಳಿಸ್ಕೊಳ್ಳೋಕೆ ನಾವು ಇನ್ನು ಮುಂದೆ ಆಲೋಚನೆ ಮಾಡ್ತೀವಿ, ಕಾರಣ ಹೇಳ್ತೀವಿ. ಅದನ್ನು ಕೇಳಿಸ್ಕೊಳ್ಳೋದಕ್ಕೆ ನಾನು ಸಕ್ಸಸ್ ಆಗಿದ್ದು. ನಾನು ಮದುವೆಯಲ್ಲಿ ಇರಲಿ, ಟ್ರೈನಲ್ಲಿ ಹೋಗ್ತಾ ಇರಲಿ, ಬಸ್ಸಲ್ಲಿ ಹೋಗ್ತಾ ಇರಲಿ, ಕಾರ್ ಓಡಿಸ್ತಾ ಇರಲಿ, ಆ ಟೈಮಲ್ಲಿ ಝೂಮ್ ಮೀಟಿಂಗ್ ಅಟೆಂಡ್ ಮಾಡಲೇ ಮಾಡಿ ಕೇಳಿಸ್ಕೊಳ್ಳೋದಕ್ಕೆ. ಕಿವಿ ಕೇಳಬಾರ್ದನ್ನೆಲ್ಲ ಕೇಳ್ತದೆ, ಮನಸ್ಸು ಹೇಳ್ಬಾರ್ದನ್ನೆಲ್ಲ ಹೇಳ್ತದೆ ಅಲ್ವೇ. ಬಾಯಿ ತಿನ್ನಬಾರ್ದನ್ನೆಲ್ಲ ತಿಂತದೆ. ಒಳ್ಳೆ ವಿಚಾರ ತಿಳ್ಕೊಂಡು ಇವತ್ತೋಗಿ ಇನ್ನೊಂದು ಕಡೆ ಊಟ ಮಾಡಿದ್ವಿ. ಯಾವ್ದಿತ್ತು? ಪಂಚಾಮೃತ ಅಂತ ಊಟ ಸಿಗ್ಬೇಕಲ್ಲ. ಇದೇ ಊಟ ಇರ್ಲಿ, ಇದೇ ಊಟ ಬೆಂಗಳೂರಲ್ಲಿ ಮಾಡ್ಬೇಕಾಗಿದ್ರೆ ನೀವು ಮಿನಿಮಮ್ 5,000 ಕೊಡ್ಬೇಕಾಗಿತ್ತು. 5,000 ಕೊಟ್ಟ ಜೊತೆಗೆ ಸಾಯಂಕಾಲ ಹಾಸ್ಪಿಟಲ್ ಹೋಗ್ಬೇಕಾಗಿತ್ತು. ಹೌದು, ರಾತ್ರಿ ಬಂದ ಊಟ ಮಾಡಿದ್ವಿ. ಅಲ್ಲಿ ಅಷ್ಟು ಭರ್ಜರಿ ಊಟ ಇದೆ. ನೀವೆಲ್ಲ ಭರ್ಜರಿ ಜನ, ನೀವು ಅಂತಿದ್ದ ಜನ. ನೀವು ಕಲಬುರಗಿ ಜನ, ಗುಲ್ಬರ್ಗ ಜನ. ಗುಲ್ಬರ್ಗ ಅಂದ್ರೆ ಗುಲ್ ಅಂದ್ರೆ ಜಾಮೂನು ಗೊತ್ತಲ್ಲ, ಇದಿರ್ತೀವಲ್ಲ ನಾವು, ಗುಲ್ಕನ್ ಅಂತ ಜನ ನೀವೆಲ್ಲ. ಅಂತ ಒಂದು ಜನರ ಸಮ್ಮುಖದಲ್ಲಿ ನಾವೆಲ್ಲ ಬರೋದಕ್ಕೆ ನಾವು ಪುಣ್ಯ ಮಾಡಿದ್ವಿ, ಬಂದಿದ್ದೀವಿ. ನಿಮ್ಮ ಬಾಳು ಬೆಳಗಲಿ ಅಂತ ಆಶಿಸ್ತಾ, ನಿಮ್ಮ ಬಾಳಲ್ಲಿ ಯಾವಾಗಲೂ ಗುಲ್ಕನ್ನೇ ಇರಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಸಮಯ ಸಿಕ್ಕಾಗ ಇನ್ನು ಮಾತಾಡೋಣ. ನಿಮ್ಮ ಬಾಂಧವ್ಯ ದಿನೇ ದಿನೇ ಬೆಳೀಲಿ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಮನೆಗೆ ಊಟಕ್ಕೆ ಬಂದ ನನ್ನ ಫ್ರೆಂಡ್ಸ್ ಮತ್ತೆ ರಿಲೇಟಿವ್ಸ್ ನನ್ನ ಮೊಬೈಲ್ ಆ್ಯಪ್ಗಳನ್ನ ಚೆಕ್ ಮಾಡ್ತಾರೆ. ಇಷ್ಟು ರುಚಿಯಾದ ಅಡುಗೆನ ಯಾವ ರೆಸ್ಟೋರೆಂಟಿಂದ ಆರ್ಡರ್ ಮಾಡಿದ್ದೀನಿ ಅಂತ. ಹೋಟೆಲ್ನ ಮೀಸೋ ರುಚಿ, ಮನೇಲಿ ಮಾಡೋ ಸೀಕ್ರೆಟ್ ಸ್ವರ್ಣಗೌರಿ ಮಸಾಲ. ಸಾಂಪ್ರದಾಯಿಕ ರುಚಿಯ ಸ್ವಾದಿಷ್ಟ ಮಸಾಲ ಸ್ವರ್ಣಗೌರಿ ಮಸಾಲ. ವೆಜ್ ಇರಲಿ, ನಾನ್ ವೆಜ್ ಇರಲಿ, ಎಲ್ಲದಕ್ಕೂ ಸೈ ಸ್ವರ್ಣಗೌರಿ ಮಸಾಲ.